ಸಿದ್ಧಲಿಂಗನೇ ಸ್ವತಂತ್ರ ಸಿದ್ಧಲಿಂಗ ಅಂತ ಕರೀತಾರೆ. ಅಂದರೆ ಸಿದ್ಧರು 80 ಜನ ಇದ್ದಾರೆ. 80 ಜನರೊಳಗೆ ದೊಡ್ಡ ಸಿದ್ಧಲಿಂಗನೇ ಸ್ವತಂತ್ರ ಸಿದ್ಧಲಿಂಗ ಅಂತ ಕರೀತಾರೆ. ಅಂದರೆ ಇವರು ಪ್ರಜಾ ಹೊಂಬಲಿಲ್ಲ, ಗುಪ್ಯವಾಗಿ ಹಿಂಡಲಾಗಲಿದ್ದ ಗಜದಂತೆ. ಅಂದರೆ ಆ ಹಿಂಡನ್ನು ತೊರೆದು ಏಕಾಂತದಲ್ಲಿ ಈ ಭಾಗಕ್ಕೆ ಬಂದರು. ಈ ಭಾಗಕ್ಕೆ ಬಂದು ಅಲ್ಲಿ ಒಂದು ನದಿ ಇದೆ, ಇಲ್ಲಿ ಎಡರಿಂದ ಆಚೆ ಮಕ್ಕಳೇ ಒಂದು ನದಿ ಇದೆ. ಅಲ್ಲಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಆ ಧ್ಯಾನದಲ್ಲಿ ಕೂತ ಸಂತೋಷ ಇಡಲು ಅವ್ರಿಗೆ ಹೊಡೆದಂಥ ಸಂದರ್ಭಗಳಲ್ಲಿ ಅವರ ಶಕ್ತಿನೂ ಮತ್ತು ಶಕ್ತಿ ಎರಡೂ ಸೇರಿ ಅದು ಭೂಮಿಗೆ ತಾಕಿದಾಗ ಆ ಭೂಮಿನೇ ಗುಹೆ ಹುಡುಕಿಕೊಂಡು ಇಲ್ಲಿ ತ್ರಿವೇಣಿ ಸಂಗಮ ಇದೆಯಲ್ಲ ಅಲ್ಲಿಗೂ ಮತ್ತು ಇಲ್ಲಿಗೂ ಎರಡು ಕಡೆನೂ ಓಪನ್ ಆಗಿತ್ತಂತೆ ದ್ವಾರ ಬಾಗಿಲು. ಸ್ವತಂತ್ರ ಸಿದ್ಧಲಿಂಗೇಶ್ವರಿಗೆ ಒಂದು ಮಾರ್ಗದರ್ಶನ ಅಂದರೆ ಇದು ಸೂಚನೆ, ನಿಮಗೆ ಇಂಥಲ್ಲೇ ಜಾಗ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅವರಿಗೆ ಸಿದ್ಧಲಿಂಗೇಶ್ವರ ಎತ್ತಿಗಳಿಗೆ. ಆವಾಗ ಸ್ವತಂತ್ರ ಸಿದ್ಧಲಿಂಗೇಶ್ವರ ಒಂದು ಇಲ್ಲಿ ಏನು ಮಾಡ್ತಾರೆ, ಇಲ್ಲೇ ತಪಾಗೆ ಹಿಡಿದು ಜಪ ತಪಗಳನ್ನು ಇಲ್ಲೇ ಕುಳಿತು ಮಾಡ್ತಾ ಇಲ್ಲೇ ಆಗ್ತಾ ಒಂದು ದಂಡೆತ್ತಿ ಒಂದು ಹೈದರಲ್ಲಿ ಅವರು ದಂಡೆತ್ತಿ ಬಂದಂಥ ಸಂದರ್ಭಗಳಲ್ಲಿ ಜೋರಾಗಿ ಗರ್ಜನೆ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಹೇಳ್ತಾರೆ ಎತ್ತಿಗಳಿದ್ದಾರೆ ಗಲಾಟೆ ಮಾಡಬೇಡಿ ಅಂತ ಹೇಳ್ತಾರೆ. ಆವಾಗ ಅವರು ಸ್ವಲ್ಪ ಜೋರಾಗಿ ಗರ್ಜನೆ ಮಾಡಿದಾಗ ಅವರು ಕೋಪದಿಂದ ನೋಡಿದ ತಕ್ಷಣಕ್ಕೆ ಏನಾಯಿತು, ಅವರಿಗೆ ಕಣ್ಣು ಹೊರಟಾಯಿತು ಅಂತೇಳಿ ಇತಿಹಾಸ ಇದೆ. ಬುಕ್ನಲ್ಲಿ ಒಬ್ಬ ರಾಜ ಶಾಪನೂ ಕೊಡಲಿಲ್ಲ, ಅವರ ಸುಮ್ಮನೆ ಇತಿಹಾಸ ಇದೆ. ಅವರಿಗೆ ಕಣ್ಣು ಹೊರಟೋದಂಥ ಸಂದರ್ಭದಲ್ಲಿ ಅವಾಗ ಅವರು ತಪ್ಪನ್ನ ಕ್ಷಮೆ ಕೇಳ್ಕೊಂಡ್ರೆ ಗುಹೆ ಒಳಗೆ ಹುಡುಕೊಂಡು ಹೋಗ್ತಾರೆ. ಗುಹೆಯಲ್ಲಿ ಇರಲ್ಲ, ಅವ್ರು ಮಾಯ ರೂಪ ಆಗ್ಬಿಟ್ಟಿರ್ತಾರೆ. ಒಳ್ಳೆ ಅವ್ರಿಗೆ ಸಿಗೋದೇ ಇಲ್ಲ, ಆ ಕ್ಷಣದಲ್ಲಿ ಮಾಯ ಆಗ್ಬಿಡ್ತಾರೆ. ಆವಾಗ ಆ ಗದಿ ಒಳಗಡೆ ಕೂತಿದ್ದು ಧ್ಯಾನ ಮಾಡ್ಕೊಂಡು ಅವಾಗ ಒಬ್ಬರು ಶಿಷ್ಯರು ಬಂದು ಇಲ್ಲ ಸರಿ ಆಗುತ್ತೆ, ಅವನ್ನ ಕೂತು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅವರ ಪಾದಕ ಪ್ರಸಾದವನ್ನು ಹಾಕ್ತೀವಿ ನಿಮಗೆ, ಮುಂದಿನ ದಿನಗಳು ಬರುತ್ತಂದಾಗ ಅವ ನನ್ನ ತಪ್ಪೇನಾರ ಅರಕೆ ಒಪ್ಕೊಳ್ಳಿ ಅಂದಾಗ ನನ್ನ ಕುದುರೆ ಎಷ್ಟು ಓಡ್ಕೊಂಡು ಬರುತ್ತೆ ಅಷ್ಟು ಜಾಗವನ್ನು ತಮಗೆ ಅರ್ಪಣೆ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಾಗ ಆ ಕುದುರೆಗಳಿಗೂ ಮತ್ತು ಅವರಿಗೂ ಕಂಡು ಬಂತು. ಆ ಕುದುರೆ 900 ಎಕರೆ ಬಳಸಿರುವಂಥ ಕುದುರೆ. ಅವಾಗ 900 ಎಕರೆ ಜಾಗೀರನ್ನು ಸಿದ್ಧಲಿಂಗ ಅನ್ನೋಕ್ಕೋಗಿ ಇವ್ರ ಹೆಸರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸ್ವತಂತ್ರವಾಗಿ ಈಡಲಾಗಿರೋದ ಗಜದಂತಂದು ಎಲ್ಲವನ್ನು ಹಿಂಡನ್ನು ಬಿಟ್ಟು ತೊರೆದು ಎಲ್ಲ ಎತ್ತಿಗಳನ್ನು ತೊರೆದು ಇವರು ಏಕಾಂತದಲ್ಲಿ ಬಂದರು. ಇವರು ಸ್ವತಂತ್ರ ಅಂತಲೇ ಕರೆಯದೇ ಉತ್ತಮ ಅಂತೇಳಿ ಅವರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತೇಳಿ ಆ ತಾಮ್ರ ಲಿಪಿಯಲ್ಲಿ ಬರೆದರು. ಇಷ್ಟು ಎಕರೆ ಜಾಗೀರ ಅಂತ ಬರೆದಂಥ ಸಂದರ್ಭದಲ್ಲಿ ಅದರಲ್ಲಿ ಈ ಪೂರ್ಣಯ್ಯರು ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಆಳಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪೂರ್ಣಯ್ಯರಿದ್ದರು, ದಿವಾನ್ ಪೂರ್ಣಯ್ಯರು ಆಳಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಆ ತಾಮ್ರ ಲಿಪಿಯನ್ನು ಕೋಡ್ ಮಾಡಿ ಕಟ್ ಮಾಡಿದರು ಅಂತ ಹೇಳ್ತಾರೆ. ನಮ್ಮ ದೊಡ್ಡ ಗುರುಗಳು ಹೇಳ್ತಿದ್ರು ಅದನ್ನು ಕಟ್ ಮಾಡಿ ಇಷ್ಟೊಂದು ಜಾಗಿರಲ್ಲ ಯಾತಕ್ಕೆ ಅಂದ್ಬಿಟ್ಟು ಒಂದು ಸೊನ್ನೆಯನ್ನು ಕಟ್ ಮಾಡಿದ ಸಂದರ್ಭದಲ್ಲಿ ಕಟ್ ಆಯ್ತವ. ಕಟ್ ಆದಾಗ 900 ಎಕರೆ ಒಂದು ಸೊನ್ನೆ 90 ಎಕರೆ ಹೊಡ್ಕೊಂತು. ಈ 90 ಎಕರೆ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೆಸರಿನಲ್ಲೇ ಇವತ್ತು ಇದೆ. ಒಂದು ರೇಷ್ಮೆ ಇಲಾಖೆ ಹಿಂದಿನ ದಿನಗಳಲ್ಲಿ ಭಾಳ ಬಡತನ ಇತ್ತಲ್ಲ, ಕೆಲಸ ಉದ್ಯೋಗಗಳು ಇರ್ತಿರಲಿಲ್ಲ. ಅವಾಗ ರೇಷ್ಮೆ ಇಲಾಖೆಗೆ ಅಂದ್ಬಿಟ್ಟು 40 ಎಕರೆ ಅವರಿಗೆ ಜೀವನ ಇರೋ ಗಂಟ ನಮ್ಮ ಅಕ್ಕಪಕ್ಕದ ಕೆಲಸ ಉದ್ಯೋಗಗಳನ್ನು ಕೊರತೆ ಮಾಡಿ ನಮ್ಮ ಮಠದಿಂದ 4 ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಅಂದರೆ ಪರಂಪರೆಯಾಗಿ ಬಿಟ್ಟುಕೊಟ್ಟಿಲ್ಲ, ನಿಮ್ಗೆ ಎಲ್ಲಿ ಗಂಟೆ ಆಗುತ್ತೆ ಅದ ಗಂಟೆ ನೀಗಿಸಿ ಆದ ಸಂದರ್ಭಕ್ಕೆ ವಾಪಸ್ಸು ಹಿಂತಿರುಗಿ ಮಠಕ್ಕೆ ಕೊಡಬೇಕು ಅಂತೇಳಿ ಮಾತುಕತೆಯಾಗಿ ಆ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಬೆಟ್ಟ ಇದೆ, ಒಂದು 35 ಎಕರೆ ಬೆಟ್ಟ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ತೋಟ ಇದೆ. ನಮ್ಮ ದೊಡ್ಡ ಗುರುಗಳೆಲ್ಲ ತೆಂಗಿನ ಸಸಿಗಳು ಹಾಕಿ ಅದರ ಫಲವನ್ನು ಜಾತ್ರೆ ಮತ್ತು ದಿನನಿತ್ಯ ಖರ್ಚು ವೆಚ್ಚಗೆಲ್ಲ ಅನುಕೂಲ ಮಾಡಿದ್ದಾರೆ. ಒಂದು ಎರಡನೇದಂದರೆ ಸ್ವತಂತ್ರ ಸಿದ್ಧಲಿಂಗೇಶ್ವರವರು ಇಡೀ ನಮ್ಮ ತಾಲೂಕಿನಲ್ಲೇ ಬಸವಾದಿ ಪ್ರಮುಖರು ಎಷ್ಟು ನಾಡಿನಾಂತ ಬಸವಾದಿ ಪ್ರಮುಖರು ಎಷ್ಟು ಹೊರಹೊಮ್ಮಿದಾರೋ ಅವರು ಎಷ್ಟು ಯಾವುದನ್ನು ಅವರು ಇದು ಮಾಡಲಿಲ್ಲ. ಎಲ್ಲರೂ ಒಂದೇ ಸಮಭಾವ ಅನ್ನೋ ಭಾವನೆಯಲ್ಲಿ ಇವರು ಸ್ವತಂತ್ರ ಸಿದ್ಧಲಿಂಗ ವಚನಗಾರರು ಕೂಡ ಅವರು. ನಮ್ಮ ತಾಲೂಕಿನಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನಗಳು 800 ಚಿಲ್ಲರೆ ಇದ್ದಾವೆ. ಈಗ ಸದ್ಯಕ್ಕೆ ನಮಗೆ 400 ಸಿಕ್ಕಿದ ವಚನಗಳು. ಆ ಬುಕ್ಸ್ಗಳು ಬಿಡುಗಡೆ ಬಂದಿದ್ದು ಕೆಲವು. ಹಾಗಾಗಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ಇಲ್ಲೇ ಒಂದು ಊರಲ್ಲಿ ನೀರು ಕೇಳಿದ್ರೆ ನೀರು ಕೊಟ್ಟಿಲ್ಲ. 12 ಪ್ರಮಾಣ ಬಾವಿ ತೋಡಿ ಮುಂದಿನ ನಮ್ಮ ದೊಡ್ಡಗಳು ಹೇಳ್ತಿದ್ರು ನೀರು ಬಂದಿಲ್ಲ ಊರಲ್ಲಿ. ಇನ್ನೊಂದು ಊರಲ್ಲಿ ಹರಗಲ ದೋಣಿಗೆ ಹೋಗ್ಬೇಕಾದ್ರೆ ದೋಣಿಗೆ ನೀರು ಕೊಡುವಂಥ ದಡ ತಲುಪಿಸುವಂಥ ಕೇಳೋಂಥ ಸಂದರ್ಭಗಳಲ್ಲಿ ಆ ದೋಣಿಯನ್ನು ಹರಗಲ ಅವಕಾಶ ಕೊಡಲಿಲ್ಲ. ಆ ದೋಣಿ ವರ್ಷದಲ್ಲಿ 3 ವರ್ಷಕ್ಕೂ 5 ವರ್ಷಕ್ಕೂ ಸತ ಇದು ಹರಗಲ ಮುಳುಗೋಗ್ಲಿ ಅಂತ ಹೇಳ್ತಿದ್ರು. ಮತ್ತು ಈಗಲೂ 5 ವರ್ಷಕ್ಕೆ 3 ವರ್ಷಕ್ಕೆ ಏನೋ ಒಂದು ಅವಾಂತರದಿಂದ ಹೊರಗಡೆ ಆಗುವಂಥ ಸನ್ನಿವೇಶ ಇವತ್ತಿಗೂ ಕೂಡ ನಾವು ಕಾಣ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಪುನಃ ಇಲ್ಲಿ ಕಟ್ಟಳ್ಳಿ ಬಂದು ಅಲ್ಲಿ ಒಬ್ರು ಯಾರೋ ಮಕ್ಕಳಿಲ್ಲ, ಸಂತಾನ ಇರಲಿಲ್ಲ ಅಂದ್ಬಿಟ್ಟು ಅವರು ಹರಕೆ ಮಾಡಿಕೊಂಡು ಗುರುಗಳನ್ನ ದರ್ಶನ ಮಾಡಿದಾಗ ನಿಮ್ಮ ಒಳ್ಳೆಯದಾಗುತ್ತೆ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಈ ಅಲ್ಲಿ ಕಟ್ಟಳ್ಳಿಯಲ್ಲಿ ಸುಮಾರು ಜನ ಭಕ್ತಾದಿಗಳೇ ಇದ್ದಾರೆ.
100ಕ್ಕೂ ಹೆಚ್ಚು ಭಕ್ತಾದಿಗಳಿದ್ದಾರೆ. ಅವರು ಚಿನ್ನದ ಕಿರೀಟವನ್ನು ಆವತ್ತಿನ ಕಾಲದಲ್ಲಿ ಇವತ್ತು ಇದೆ. ಚಿನ್ನದ ಕಿರೀಟ ಅಂದರೆ ಹೆಚ್ಚು ಕಮ್ಮಿ 200-300 ಒಂದು 500 ವರ್ಷ ಇದೆ ಇತಿಹಾಸ ಆ ಚಿನ್ನದ ಕಿರೀಟಕ್ಕೆ. ಅದನ್ನು ಆರ್ಕೆ ರೂಪದಲ್ಲಿ ಅಂದರೆ ಇವರು 13-15ನೇ ಶತಮಾನ ಇದೆ ಇವತ್ತು. ಇನ್ನೂ ತುಂಬ ಇಷ್ಟು ಮಾತ್ರ ಲಭ್ಯವಿದೆ. ಅಂದರೆ ಇವರು ಮೂಲತಃ ಇದುವರೆಗೂ ಎಲ್ಲಿಂದ ಬಂದರೆ ಹೇಗೆ ಬಂದರೆ ವಚನಗಳು ಕೂಡ ತುಂಬ ಬಂದಿದ್ದಾರೆ. ಇಷ್ಟನ್ನು ಸ್ವತಂತ್ರ ಸಿದ್ಧಗಳಿಗೆ ಆ ನಂತರ ಇಲ್ಲಿ ಬಂದು ಜೀವಂತವಾಗಿ ಐಕ್ಯ ಆದ ಸಂದರ್ಭದಲ್ಲಿ ಈ ಗದ್ಗೆಗೆ ಯಾರು ಬಂದು ನಡ್ಕೊಂಡು ಒಂದು ನಿಷ್ಠೆಯಿಂದ ಒಳ್ಳೆಯ ಹೃದಯಕವಾಗಿ ಅವ್ರ ಹತ್ರ ಏನೋ ಒಂದು ಒಳ್ಳೆಯ ವಿಚಾರಗಳನ್ನು ನಾವು ಸಂಕಲ್ಪ ಮಾಡಿಕೊಂಡು ಅವ್ರ ಗದ್ಗೆಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಸಾಕು. ಇನ್ನು ಬರೋಷ್ಟರೊಳಗೆ ಅವನು ಸ್ವತಂತ್ರ ಯಾವುದೋ ಒಂದು ರೂಪದಲ್ಲಿ ಆ ಕೆಲಸ ಕಾರ್ಯಗಳನ್ನು ಯಶಸ್ಸು ಮಾಡಿಕೊಡುವಂಥ ಈ ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ.